ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಇದೊಂದು ಹೊಸ ಪ್ರೊಫೈಲ್ ಬಂದಿದೆ, ಜೆನ್ಯೂನ್ ಪ್ರೊಫೈಲು. ವೈಯಕ್ತಿಕ ಮಾಹಿತಿ: ಹೆಸರು ರಾಧಿಕಾ ಶ್ರೀನಿವಾಸ್, ವಯಸ್ಸು 36 ವರ್ಷ, ಎತ್ತರ 5 ಅಡಿ 4 ಇಂಚು, ಮಾತೃಭಾಷೆ ಕನ್ನಡ, ವಾಸ ಬೆಂಗಳೂರು ಅಂತೇಳಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಇವರು ಒಂದು ಸ್ವಲ್ಪ ನೋಡೋಕ್ಕೆ ದಪ್ಪ ಇದ್ದಾರೆ, ಆದರೆ ಒಳ್ಳೆಯವರಾಗಿ ಕೂಡ ಇದ್ದಾರೆ. ಇವರಿಗೆ ಒಂದು ಹುಡುಗ ಬೇಕು ಅಂಥೇಳಿ ಇವರು ಒಂದು ಪ್ರೊಫೈಲನ್ನು ನಮ್ಮ ಹತ್ರ ಕಳಿಸಿದ್ದಾರೆ. ಈ ವಿಶೇಷ ಏನಪ್ಪ ಅಂದರೆ, ಇವರು ಸ್ವಂತ ಮದುವೆ ಆದರೂ ಪರವಾಗಿಲ್ಲ, ಇಲ್ಲ ಅಂದರೆ ಲೀವಿಂಗಲ್ಲಿ ಇದ್ದರೂ ಕೂಡ ಪರವಾಗಿಲ್ಲ ಅಂಥೇಳಿ ತಿಳಿಸಿದ್ದಾರೆ ಸ್ನೇಹಿತರೆ. ವಿವಾಹ ಸ್ಥಿತಿ ವಿಚ್ಛೇದಿತ, 2ನೇ ಮದುವೆಗೆ ಸಿದ್ಧ ಅಂಥೇಳಿ ತಿಳಿಸಿದ್ದಾರೆ. ವಿವರಣೆ: ಪರಸ್ಪರ ಒಪ್ಪಿಗೆಯಿಂದ ವಿವಾಹ ವಿಚ್ಛೇದನವಾಗಿದೆ ಅಂಥೇಳಿ ತಿಳಿಸಿದ್ದಾರೆ ಸ್ನೇಹಿತರೆ. ಅವರ ಮನೆಯವರಿಗೂ ಮತ್ತು ಅವರ ಗಂಡನ ಮನೆಯವರಿಗೂ ಪರಸ್ಪರ ಒಪ್ಪಿಗೆಯಿಂದ ವಿಚ್ಛೇದನ ಆಗಿದೆ ಅಂತ ಹೇಳಿದ್ದಾರೆ. ಮತ್ತು ಇವಾಗ ಕಾರಣ ಏನಂದರೆ, ಗಂಡ ಅಗಲಿ ಒಂದು 5 ವರ್ಷ ಆಗಿದೆ ಅಂಥೇಳಿ ತಿಳಿಸಿದ್ದಾರೆ. ಒಬ್ಬರೇ ಇರೋದಕ್ಕೆ ಬೇಜಾರು ಅಂತ ಕೂಡ ಅವರು ಒಂದು ವ್ಯಕ್ತಪಡಿಸಿದ್ದಾರೆ. ಶಿಕ್ಷಣ ಆ್ಯಂಡ್ ಉದ್ಯೋಗ: ವಿದ್ಯಾರ್ಥಿ, BCom, ಉದ್ಯೋಗ ಖಾಸಗಿ ಕಂಪ್ನಿಯಲ್ಲಿ ಅಕೌಂಟೆಂಟ್ಸ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ. ಮತ್ತು ತಿಂಗಳಿಗೆ ಸಂಬಳ 1,80,000 ರೂಪಾಯಿ ಕೂಡ ಇದೆ ಅಂತ ಹೇಳಿದರೆ. ಇವ್ರ ಹತ್ರ ಒಂದು ಸ್ವಂತ ಮನೆ ಮತ್ತು ಓಡಾಡೋಕ್ಕೆ ಒಂದು ಕಾರು ಕೂಡ ಇದೆ ಅಂಥೇಳಿ ತಿಳಿಸಿದ್ದಾರೆ ಸ್ನೇಹಿತರೆ. ನೀವು ನೋಡ್ಬೋದು, ತುಂಬ ಒಳ್ಳೆಯ ಪ್ರೊಫೈಲ್ ಆಗಿರೋದ್ರಿಂದ ಬೇರೆಯವರಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತೀವಿ. ಕುಟುಂಬದ ಬಗ್ಗೆ ಅಷ್ಟಾಗಿ ಏನು ಇವರು ತಿಳಿಸಿಲ್ಲ. ತಂದೆ ನಿವೇತ ಉದ್ಯೋಗಿ ಅಂತ ಹೇಳಿದ್ದಾರೆ, ತಾಯಿ ಕೂಡ ಉದ್ಯೋಗಿ ಕೂಡ ಅಂತೇಳಿದ್ದಾರೆ. ಇವರಿಗೆ ಅಣ್ಣ ತಮ್ಮ ಕೂಡ ಇದ್ದಾರೆ ಅಂತ ತಿಳಿಸಿದ್ದಾರೆ. ಅಷ್ಟು ಇವರು ಕುಟುಂಬದ ಬಗ್ಗೆ ಹೇಳಿಲ್ಲ. ಯಾಕಂದರೆ ನೀವು ಅವರ ಜೊತೆಯಲ್ಲಾದರೂ ಇರ್ಬೋದು, ಇಲ್ಲಾಂದರೆ ಅವರ ಬೇರೆ ಕೂಡ ಇರ್ಬೋದು ಅಂಥೇಳಿ ತಿಳಿಸಿದ್ದಾರೆ ಸ್ನೇಹಿತರೆ. ನಿರೀಕ್ಷೆಗಳು: ಮಾಹಿತಿ: ವಯಸ್ಸು 32ರಿಂದ 40 ವರ್ಷ ಇರಬೇಕಂತ ಹೇಳಿದ್ದಾರೆ. ಉದ್ಯೋಗ ಸ್ಥಿರ ಉದ್ಯೋಗ ಇಲ್ಲ ವ್ಯವಹಾರ ಏನೇ ಮಾಡಿದರೂ ಪರವಾಗಿಲ್ಲ, ಜಾತಿ ಯಾವುದೇ ಆದರೂ ಪರವಾಗಿಲ್ಲ ಅಂಥೇಳಿ ತಿಳಿಸಿದ್ದಾರೆ. ವೈವಾಹಿಕ ಸ್ಥಿತಿ ಅವಿವಾಹಿತ ಅಥವಾ ವಿಚ್ಛೇದಿತ ಆದರೂ ಪರವಾಗಿಲ್ಲ ಅಂಥೇಳಿ ತಿಳಿಸಿದ್ದಾರೆ ಸ್ನೇಹಿತರೆ. ಇವರು ನೀವು ನೋಡ್ಬೋದು, ಪ್ರೊಫೈಲ್ ತುಂಬ ಚೆನ್ನಾಗಿದೆ. ಆದಷ್ಟು ಈ ಪ್ರೊಫೈಲನ್ನ ಬೇರೆಯವರಿಗೆ ಶೇರ್ ಮಾಡಿ ಅಂತ ಹೇಳ್ತೀವಿ. ಯಾಕಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂಥೇಳಿ ಹೇಳ್ತೀನಿ ಸ್ನೇಹಿತರೆ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೂಡ ಹೇಳ್ತೀವಿ. ಸಂಪರ್ಕ ಮಾಹಿತಿ: ವಿಳಾಸ ಬೆಂಗಳೂರು, ಮೊಬೈಲ್ ಸಂಖ್ಯೆ ನಾವು ನಿಮಗೆ ಕಮೆಂಟ್ ಮುಖಾಂತರ ಕೊಡ್ತೀವಿ. ನಿಮ್ಮ ಅನಿಸಿಕೆನೂ ನೀವು ಕಮೆಂಟ್ ಮುಖಾಂತರ ತಿಳಿಸಿ, ಮತ್ತು ಕಮೆಂಟಲ್ಲಿ ಎಸ್ ಅಂತ ತಿಳಿಸಿ ಅಂತ ಹೇಳ್ತೀನಿ ಸ್ನೇಹಿತರೆ. ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ, ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಿಮ್ಮ ಅನಿಸಿಕೆಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ನೀವು ತಿಳಿಸ್ಬೋದು ಸ್ನೇಹಿತರೆ. ಆದಷ್ಟು ಬೇರೆಯವರಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತೀವಿ. ನಿಮ್ಮ ಅನಿಸಿಕೆಯನ್ನು ತಿಳಿಸ್ಬೋದು. ನೀವು ಯಾರೇ ನಿಮಗೆ ದುಡ್ಡು ಕೇಳಿದರೆ ಕೊಡೋಕೆ ಹೋಗ್ಬಿಡಿ ಸ್ನೇಹಿತರೆ. ಯಾಕಂದರೆ ತುಂಬ ಫೇಕ್ ಅಕೌಂಟ್ಸ್ ಕೂಡ ಇರುತ್ತೆ. ಯಾರಿಗೂ ದುಡ್ಡು ಕೊಡೋಕೆ ಹೋಗ್ಬೇಡಿ. ನಿಮಗೆ ಯಾರೇ ಯೂಟ್ಯೂಬ್ ಚಾನಲ್ ಕಡೆಯಿಂದ ದುಡ್ಡು ಕೇಳಿದರೆ ಕೊಡೋಕೆ ಹೋಗ್ಬೇಡಿ. ಆದಷ್ಟು ಹುಷಾರಾಗಿರಿ.